ಬಗ್ಗೆ ಆಲ್ರೆಡಿ ಪ್ರೋಸೆಸ್ ನಡೀತಿದೆ. 2024 ಅಲ್ಲಿ ಎಕ್ಸಾಮ್ ಕಂಡಕ್ಟ್ ಆಗಿತ್ತು. ಆ ಕ್ವಶನ್ ಪೇಪರ್ನ ಅನಲೈಸ್ ಮಾಡಿ ನಾವೇನು ಮಾಡಬೇಕಾಗತ್ತೆ, ನಮ್ಮ ಪ್ರಿಪ್ರೇಷನ್ನ ಶುರು ಮಾಡಬೇಕಾಗತ್ತೆ. ಇಂಗ್ಲೀಷ್ ಕ್ವಶನ್ಸ್ನ ನಾನಿವತ್ತು ಅನಲೈಸ್ ಮಾಡ್ತಿದ್ದೀನಿ. ಹೇಗೆ ತುಂಬ ಇಷ್ಟ ಆಗಿರೋ ಟಾಪಿಕ್ಕು ಫ್ರೇಸಲ್ ವರ್ಬ್ಸ್, ಇಡಿಯಮ್ಸ್ ಇದೆಲ್ಲನೂ ಕೂಡ ಇದ್ದೇ ಇರುತ್ತೆ. ಅನಾಲಿಸಿಸ್ ಮಾಡಿದ್ದೀನಿ. ಬಟ್ ಪ್ರಿಪ್ರೇಷನ್ ಶುರು ಮಾಡಬೇಕಲ್ಲ, ಹೇಗೆ ಪ್ರಿಪ್ರೇಷನ್ ಶುರು ಮಾಡೋದು, ಇಂಗ್ಲೀಷ್ ಗ್ರಾಮರ್ನ ಹೇಳ್ತಿದ್ದೀನಿ. Hello students, welcome to NCG Competitive Institute. ವಿಒ ಬಗ್ಗೆ ನಾವು ಬಹಳಷ್ಟು ವಿಡಿಯೋಸ್ಗಳನ್ನ ಮಾಡಿದ್ದೀವಿ ಆ್ಯಂಡ್ ವಿಒ ನೋಟಿಫಿಕೇಶನ್ ಬಗ್ಗೆ ಆಲ್ರೆಡಿ ಪ್ರೋಸೆಸ್ ನಡೀತಿದೆ. ಸೊ ಪ್ರಿಪ್ರೇಷನ್ನ ಶುರು ಮಾಡಿ ಯಾವುದೇ ಕಾರಣಕ್ಕೂ ಡಿಲೇ ಮಾಡಕ್ಕೆ ಹೋಗಬೇಡಿ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಹೆಲ್ಪ್ ಆಗಲಿ ಅಂತ ಇಂಗ್ಲೀಷ್ ಸಬ್ಜೆಕ್ಟ್ ಕೆಲವೊಬ್ಬರಿಗೆ ಕಷ್ಟ ಇರುತ್ತೆ ಆ್ಯಂಡ್ ಕೆಲವೊಬ್ಬರಿಗೆ ಈಸಿ ಇರುತ್ತೆ. ಬಟ್ ಇಬ್ಬರಲ್ಲಿ ಯಾರಾದರೂ ಓದೋಕ್ಕಿಂತ ಮುಂಚೆ ಆಲ್ರೆಡಿ ವಿಒ ಇವಾಗ 2024 ಅಲ್ಲಿ ಎಕ್ಸಾಮ್ ಕಂಡಕ್ಟ್ ಆಗಿತ್ತು. ಆ ಕ್ವಶನ್ ಪೇಪರ್ನ ಅನಲೈಸ್ ಮಾಡಿ ನಾವೇನು ಮಾಡಬೇಕಾಗತ್ತೆ, ನಮ್ಮ ಪ್ರಿಪ್ರೇಷನ್ನ ಶುರು ಮಾಡಬೇಕಾಗತ್ತೆ. ಆ ವಿಒ 2024 ಅದರಲ್ಲಿ ಕಮ್ಯುನಿಕೇಶನ್ ಪೇಪರ್ ಏನಿದೆಯೋ ಇಂಗ್ಲಿಷ್ ಕ್ವಶನ್ಸ್ನ ನಾನಿವತ್ತು ಅನಲೈಸ್ ಮಾಡ್ತಿದ್ದೀನಿ. ಪ್ಯಾಟ್ರನ್ ಯಾವ ಥರ ಇದೆ, ನೆಕ್ಸ್ಟ್ ಇವಾಗ ನೀವು ಓದ್ಬೇಕಂತ ಅಂದರೆ ಯಾವ ಥರ ಸ್ಟಡಿ ಮಾಡಬೇಕಾಗತ್ತೆ. ಮೇಜರ್ ಆಗಿ ಜನರಲ್ ಇಂಗ್ಲೀಷ್ನ ನಾನು ಇಲ್ಲಿ ಮಾತಾಡ್ತಿದ್ದೀನಿ. ಸೊ ಟೋಟಲ್ ಆಗಿ ಎಷ್ಟು ಕ್ವಶನ್ಸ್ ಇರುತ್ತೆ, 35 ಕ್ವಶನ್ಸ್ ಇರುತ್ತಲ್ವಾ. ಸೊ ಆ 35 ಕ್ವಶನ್ಸ್ ಅಂತ ಬಂತು ಅಂದಾಗ ಮ್ಯಾಕ್ಸಿಮಮ್ ಯಾವ ಏರಿಯಾಸ್ ಇಂದ ಬರ್ತಿದೆ ಕ್ವಶನ್ಸ್ ಅನ್ನೋದು ನಮಗೆ ಗೊತ್ತಾಗ್ಬೇಕಾಗತ್ತೆ. ಸೊ ಅದರಲ್ಲಿ ಮ್ಯಾಕ್ಸಿಮಮ್ ಏರಿಯಾಸ್ ಯಾವ್ದಪ್ಪ ಅಂತ ಅಂದ್ರೆ 2 ಏರಿಯಾದಿಂದ ಸುಮಾರು 70% ಕ್ವಶನ್ಸು ಕವರ್ ಆಗ್ತಿದೆ. ಗೊತ್ತಾಗ್ತಿದ್ಯಾ? ಟೋಟಲ್ ಆಗಿ 2 ಥರದ ಫಾರ್ಮೆಟ್ ಇದೆ. ಅದರಲ್ಲಿ ನಿಮಗೆ ಏನಾಗ್ತಿದೆ ಅಂತ ಅಂದ್ರೆ 70% ಕ್ವಶನ್ಸ್ ಅಂತ ಅಂದ್ರೆ ನಥಿಂಗ್ ಬಟ್ ನಿಮಗೆ ಆಲ್ಮೋಸ್ಟ್ ಮುಕ್ಕಾಲ್ ಭಾಗ ಅಂತ ಹೇಳ್ಬೋದು. 75% ಅಂತಂದ್ರೆ ಮುಕ್ಕಾಲ್ ಭಾಗ, ಅದಕ್ಕಿಂತ ಸ್ವಲ್ಪ ಕಡಿಮೆ ಇಷ್ಟು ಕವರ್ ಆಗ್ತಿದೆ. ಸೊ ಹಾಗಾದ್ರೆ ಏನು ಏರಿಯಾ ಯಾವುದು ಅದನ್ನ ನಾವು ಡಿಸ್ಕಸ್ ಮಾಡೋಣ. ಇಲ್ಲಿ ನಾನು ಗ್ರೂಪಿಂಗ್ ಎಲ್ಲ ಯಾವ ತರ ಮಾಡ್ಕೊಂಡಿದೀನಿ ಅಂತ ನಿಮ್ಗೆ ಹೇಳ್ತೀನಿ. ಟಾಪಿಕ್ ವೈಸ್ ಗ್ರೂಪಿಂಗ್ ಆಗಿದೆ ಇಲ್ಲಿ ನಿಮಗೆ. ನಾನು ಇಲ್ಲಿ ಅನಲೈಸ್ ಮಾಡಿರೋದು ವಿಎಒ 2024 ಫಸ್ಟ್ ಟೈಮ್ ಎಕ್ಸಾಮ್ ಕಂಡಕ್ಟ್ ಆಗಿತ್ತು ಕೆಎ ಕಡೆಯಿಂದ. ಆ ಕ್ವಶನ್ ಪೇಪರ್ನ ಅನಲೈಸ್ ಮಾಡಿದ್ದೀನಿ. ಟೋಟಲ್ ಆಗಿ ಎಷ್ಟು ಕ್ವಶನ್ಸ್ ನೋಡಿದೀವಿ ನಾವು, 35 ಕ್ವಶನ್ಸ್. ಆ 35 ಕ್ವಶನ್ಸ್ ಅನಲೈಸ್ ಮಾಡಿ ನಾನು ಟಾಪಿಕ್ ವೈಸ್ ಗ್ರೂಪಿಂಗ್ ನ ಮಾಡಿದ್ದೀನಿ. ಸೊ ಆ ಗ್ರೂಪಿಂಗ್ ಯಾವ ತರ ಇದೆ ಅಂತ ಆದ್ರೆ ಈ 4 ತರದ್ದು ಗ್ರೂಪಿಂಗ್ ಇದೆ, ಕ್ಯಾಟಗರಿ ಇದೆ. ಯಾವ್ದಾವ್ದು? ವೊಕ್ಯಾಬ್ಯುಲರಿ, ಫಿಲ್ ಇನ್ ದ ಬ್ಲಾಂಕ್ಸ್, ಸೆಂಟೆನ್ಸ್ ಬೇಸ್ಡ್ ಗ್ರಾಮರ್ ಅಂಡ್ ಅದ್ರ ಜೊತೆಗೆ ಬೇಸಿಕ್ ಗ್ರಾಮರ್ ಕಾನ್ಸೆಪ್ಟ್ಸ್ ಅಂತ. ಸೊ ಇಷ್ಟು 4 ಕ್ಯಾಟಗರಿಲು ಒಂದೊಂದು ಕ್ಯಾಟಗರಿಲು ಕೂಡ ಒಂದೊಂದಷ್ಟು ಕಾನ್ಸೆಪ್ಟ್ಸ್ ಗಳಿದೆ. ವೊಕ್ಯಾಬ್ಯುಲರಿಲಿ ಯಾವ ತರ ಬಂದಿದೆ ಅಂಡ್ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಯಾವ್ಯಾವ ಫಾರ್ಮೆಟ್ ನ ನಾವು ನೋಡ್ತಾ ಹೋಗ್ತೀವಿ. ಸೆಂಟೆನ್ಸ್ ಬೇಸ್ಡ್ ಗ್ರಾಮರ್ ಅಲ್ಲಿ ಯಾವ ತರ ಇದೆ, ಬೇಸಿಕ್ ಗ್ರಾಮರ್ ಅಲ್ಲಿ ಯಾವ ತರ ಇದೆ ಅನ್ನೋದನ್ನ ನೋಡೋಣ. ಫಸ್ಟ್ ವೊಕ್ಯಾಬ್ಯುಲರಿ ಮೇಲೆ ನೋಡೋದಾದ್ರೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಇದ್ರಿಂದನೇ ಬಂದಿದೆ ನೋಡಿ. ಔಟ್ ಆಫ್ 35 ಅಲ್ಲಿ 12 ಕ್ವಶನ್ಸ್ ಈ ಕ್ಯಾಟಗರಿಯಿಂದ ಬಂದಿದೆ. ಹಾಗಾದ್ರೆ ವೊಕ್ಯಾಬ್ಯುಲರಿ ಮೇಲೆ ಏನೇನ್ ಕೇಳಿದ್ದಾರೆ? ಸಿನಾನಿಮ್ಸ್ ಗೊತ್ತಿದೆ ಅಲ್ವಾ, ವೊಕ್ಯಾಬ್ಯುಲರಿಲಿ ನಿಮ್ಗೆ ಏನೇನ್ ಬರುತ್ತೆ ಅಂತ. ಸಿನಾನಿಮ್ಸ್, ಆಂಟೋನಿಮ್ಸ್, ಇಡಿಯಮ್ಸ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್, ಸ್ಪೆಲ್ಲಿಂಗ್ ಎರರ್ಸ್ ಇರ್ಬೋದು ಅಂಡ್ ವರ್ಡ್ ಮೀನಿಂಗ್. ಇದ್ರ ಜೊತೆಗೆ ನಿಮ್ಗೆ ಫ್ರೇಸಲ್ ವರ್ಬ್ಸ್ ಇರ್ಬೋದು. ಕೆಎಗೆ ತುಂಬಾ ಇಷ್ಟ ಆಗಿರೋ ಟಾಪಿಕ್ ಫ್ರೇಸಲ್ ವರ್ಬ್ಸ್, ಇಡಿಯಮ್ಸ್ ಇದೆಲ್ಲಾನು ಕೂಡ ಇದ್ದೇ ಇರುತ್ತೆ. ವೊಕ್ಯಾಬ್ಯುಲರಿ ಮೇಲೆ ನಾವು ಜಾಸ್ತಿ ಕ್ವಶನ್ಸ್ ನ ನೋಡಿದೀವಿ ಈ ಸೆಟ್ ಅಲ್ಲಿ. ಸೊ ಆಲ್ಮೋಸ್ಟ್ ಎಷ್ಟಾಯ್ತು ಇಲ್ಲಿ? ಆವರೇಜ್, ಆನ್ ಅನ್ ಆವರೇಜ್ 34% ಇದೆ. ನೆಕ್ಸ್ಟ್ ಕ್ಯಾಟಗರಿ ನೋಡೋಣ. ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಯಾವ ತರದ್ದು ಕಾನ್ಸೆಪ್ಟ್ ನ ಕವರ್ ಮಾಡಿದ್ದಾರೆ ಅವರು ಅನ್ನೋದಾದ್ರೆ ಪ್ರಿಪೋಸಿಷನ್, ವರ್ಬ್ ಫಾರ್ಮ್ಸ್, ವರ್ಡ್ ಯೂಸೇಜ್, ಕನೆಕ್ಟರ್ಸ್. ಇಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಪಾರ್ಟ್ಸ್ ಆಫ್ ಸ್ಪೀಚ್ ಇರ್ತಾ ಹೋಗುತ್ತೆ. ಇಲ್ಲಿ ಕನೆಕ್ಟರ್ಸ್ ಅಂತಂದ್ರೆ ನಥಿಂಗ್ ಬಟ್ ಕಂಜಂಕ್ಷನ್ಸ್. ಕಂಜಂಕ್ಷನ್ ಅಲ್ಲೂ ಕೂಡ ನಿಮ್ಗೆ 3 ಟೈಪ್ ಇದೆ. ಸೊ ಅದನ್ನ ನೀವು ಸ್ಟಡಿ ಮಾಡ್ಬೇಕಾಗತ್ತೆ. ನೀವು ನಮ್ಮ ಇನ್ಸ್ಟಿಟ್ಯೂಷನ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಈಚ್ ಅಂಡ್ ಇಂಡಿವಿಜುವಲ್ ಆಗಿ ಕ್ಲಾಸಸ್ ಬೇಕು ಅಂದ್ರೂ ಕೂಡ ಸಿಗುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ವಿಒಗೆ ಇವಾಗ ಪ್ರಿಪರೇಷನ್ ನಡೆಸ್ತಿದ್ದೀರಾ ಅಂತ ಅಂದ್ರೆ ಖಂಡಿತ ಇನ್ಸ್ಟಿಟ್ಯೂಷನ್ ಕಾಂಟ್ಯಾಕ್ಟ್ ಮಾಡಿ. ಯಾಕಂದ್ರೆ ಹೊಸ ಬ್ಯಾಚಸ್ ಅನೌನ್ಸ್ ಆಗಿದೆ. ಅಂಡ್ ಅಟ್ ದ ಸೇಮ್ ಟೈಮ್ ನಿಮಗೆ ಫುಲ್ ಬ್ಯಾಚ್ ಬೇಡ, ಇಂಡಿವಿಜುವಲ್ ಕ್ಲಾಸಸ್ ಸಬ್ಜೆಕ್ಟ್ ಮೇಲೆ ಸಾಕು ಅಂತ ಅಂದ್ರೆ ಅದು ಕೂಡ ಸಿಗುತ್ತೆ. ಸೊ ಇಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಏನಾಗಿದೆ, ಕವರ್ ಆಗಿದೆ. ಇದ್ರಲ್ಲೂ ಕೂಡ ನೋಡಿ 12 ಕ್ವಶನ್ಸ್ ಇದೆ. ಆನ್ ಅನ್ ಆವರೇಜ್ ಅಪ್ರಾಕ್ಸಿಮೇಟ್ಲಿ 34% ಇದೆ. ಸೊ ನಿಮಗೆ ಗೊತ್ತಾಯ್ತಾ ಎಲ್ಲಿ ನಾವು 70% ಕವರ್ ಮಾಡಿದೀವಿ. ಆ 2 ಏರಿಯಾ ಯಾವ್ದಪ್ಪ ಅಂತ ಅಂದ್ರೆ ಅದು ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತೆ ವೊಕ್ಯಾಬ್ಯುಲರಿ. ಸೊ ನೆಕ್ಸ್ಟ್ ಹಾಗಾದ್ರೆ ಸೆಂಟೆನ್ಸ್ ಬೇಸ್ಡ್ ಗ್ರಾಮರ್ ಅಲ್ಲಿ ಯಾವ್ಯಾವ್ದು ಕವರ್ ಆಗುತ್ತೆ ಅನ್ನೋದಕ್ಕಿಂತ ಮುಂಚೆ ವೊಕ್ಯಾಬ್ಯುಲರಿ ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ನೋಡಿ ಟೋಟಲ್ ಆಗಿ
ಎಷ್ಟು ಕ್ವಶನ್ಸ್ ಕೇಳಿದ್ದಾರೆ? 24 ಕ್ವಶನ್ಸ್ ಕೇಳಿದ್ದಾರೆ. ನಿಯರ್ಲಿ 70% ಪೇಪರ್ ಕವರ್ ಆಗುತ್ತೆ. ಸೊ ಎಲ್ರು ಕೂಡ ಗ್ರಾಮರ್ನ ಓದ್ತೀರಾ. ಆ ಗ್ರಾಮರ್ನ ಓದೋದ್ರ ಜೊತೆಗೆ ನೀವೇನ್ ಮಾಡ್ಬೇಕು, ಯಾವ್ಯಾವ್ದಕ್ಕೆ ಪ್ರಿಯಾರಿಟಿನ ಕೊಡ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟು. ಓಕೆ, ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ನಡೆಸ್ತಿದ್ದೀನಿ ಅಂತ ದಯವಿಟ್ಟು ಇದ್ರ ಮೇಲೆ ನೀವು ಫೋಕಸ್ ಮಾಡಿ. ಅಂಡ್ ಅಟ್ ದ ಸೇಮ್ ಟೈಮ್ ಯಾರ್ಯಾರು ಈಗ ಪ್ರಿಪರೇಷನ್ ನಡೆಸ್ತಿದ್ದೀರಾ ದಯವಿಟ್ಟು ಫುಲ್ ಗ್ರಾಮರ್ನ ಓದ್ಕೊಳ್ಳಿ. ಅಂಡ್ ಇದ್ರ ಜೊತೆಗೆ ಈ ಏರಿಯಾಸ್ನ ಜಾಸ್ತಿ ರಿವೈಸ್ ಮಾಡಿ, ಮ್ಯಾಕ್ಸಿಮಮ್ ರಿವೈಸ್ ಮಾಡ್ಬೇಕಾಗತ್ತೆ. ಜಾಸ್ತಿ ಕಾನ್ಸೆಪ್ಟ್ಸ್ ನ ಕವರ್ ಮಾಡಿ ಇದ್ರಲ್ಲೇನೆ. ಸೊ ನೀವು ಆರಾಮಾಗಿ ಇಂಗ್ಲಿಷ್ ಅಲ್ಲಿ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಅಂಡ್ ಇಂಗ್ಲಿಷ್ಗೆ ನಿಮ್ಗೆ ಇಂಗ್ಲಿಷ್ ಆಗಿರ್ಬೋದು ಅಥವಾ ಬೇರೆ ಸಬ್ಜೆಕ್ಟ್ ಟೆಸ್ಟ್ ಸೀರೀಸ್ ಬೇಕು ಅಂದ್ರೂ ಕೂಡ ನಮ್ಮಲ್ಲಿ ಅವೈಲಬಲ್ ಇದೆ. ಅಂಡ್ ಮೆಂಟರಿಂಗ್ ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ. ಆಲ್ ಇನ್ ಒನ್ ಪ್ಯಾಕೇಜ್ ಅಂತ ಹೇಳ್ಬೋದು. ಸೆಂಟೆನ್ಸ್ ಬೇಸ್ಡ್ ಕ್ವಶನ್ಸ್ ಅಲ್ಲಿ ನೋಡಿ, ರಿಪೋರ್ಟೆಡ್ ಸ್ಪೀಚ್, ಸೆಂಟೆನ್ಸ್ ಕರೆಕ್ಷನ್, ಜಂಬಲ್ಡ್ ಸೆಂಟೆನ್ಸ್, ಟ್ರಾನ್ಸ್ಫಾರ್ಮೇಶನ್, ಇವು 4 ಕೂಡ. ರಿಪೋರ್ಟೆಡ್ ಸ್ಪೀಚ್ ಅಂದ್ರೆ ಗೊತ್ತು ನಮಗೆ, ಡೈರೆಕ್ಟ್ ಅಂಡ್ ಡೈರೆಕ್ಟ್ ಸ್ಪೀಚ್ ಅಂತ. ಅಂಡ್ ಸೆಂಟೆನ್ಸ್ ಕರೆಕ್ಷನ್ ಅಂತ ಅಂದ್ರೆ ಸೆಂಟೆನ್ಸ್ ಕೊಟ್ಟು ಅದರಲ್ಲಿ ಏನ್ ತಪ್ಪಾಗಿದೆ ಅದನ್ನ ಕರೆಕ್ಷನ್ ಮಾಡ್ಬೇಕಾಗತ್ತೆ. ಜಂಬಲ್ಡ್ ಸೆಂಟೆನ್ಸ್ ಅಂದ್ರೆ ಗೊತ್ತು, PQRS. ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಒಂದು ಸೆಂಟೆನ್ಸ್ ಕೊಟ್ಟು ಆ ಏನು ಅಲ್ಲಿ ಕೊಟ್ಟಿರುವಂತಹ ವರ್ಡು ಮತ್ತೆ ನೆಕ್ಸ್ಟ್ ಲೈನ್ ಅಲ್ಲಿ ಕೊಟ್ಟಿರುವಂತಹ ವರ್ಡು ಕೂಡ ನಾವು ಟ್ರಾನ್ಸ್ಫಾರ್ಮ್ ಮಾಡಿ ಬರಿಬೇಕಾಗುತ್ತೆ. ಎರಡು ಕೂಡ ಸಿಮಿಲರ್ ವರ್ಡ್ಸ್ ಯಾವ್ದಾಗುತ್ತೆ ಅದನ್ನ ನಮ್ದು ಆಪ್ಷನ್ಸ್ ಅಲ್ಲಿ ಕೊಟ್ಟಿರ್ತಾರೆ. ನೀವು VO ಕ್ವಶನ್ ಪೇಪರ್ ನ ತೆಗೆದು ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಅಂಡ್ ಯಾರ್ಯಾರಿಗೆ VO 2024 ಕ್ವಶನ್ ಪೇಪರ್ ಬೇಕು ಕಮ್ಯುನಿಕೇಶನ್, ಖಂಡಿತ ಈ ವಿಡಿಯೋ ಕಮೆಂಟ್ ಸೆಕ್ಷನ್ ಅಲ್ಲಿ ಆ PDF ಲಿಂಕ್ ನ ಹಾಕಿರ್ತೀವಿ, ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಬೇಸಿಕ್ ಗ್ರಾಮರ್ ಅಲ್ಲಿ ಕ್ವಶನ್ ಟ್ಯಾಗ್ಸ್ ಅಂತೂ ಇಟ್ ಈಸ್ ದ ಈಸಿಯೆಸ್ಟ್ ಟಾಪಿಕ್ ಇಂಗ್ಲಿಷ್ ಗ್ರಾಮರ್ ಅಲ್ಲಿ. ಆಕ್ಚುಲಿ ತುಂಬಾ ಈಸಿ ಅಂದ್ರೆ ತುಂಬಾ ಈಸಿ. ಕೆಲವೊಂದಷ್ಟು ಎಕ್ಸೆಪ್ಷನ್ಸ್ ಇದೆ, ಅದ್ ಬಿಟ್ರೆ ಕಣ್ ಮುಚ್ಕೊಂಡು ಆನ್ಸರ್ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಕನ್ಫ್ಯೂಷನ್ ಆಗೋದೇ ಇಲ್ಲ. ಪ್ರೊನೌನ್ಸು ಇದು ನಮ್ಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಬಂದ್ರು ಕೂಡ ಟೈಪ್ಸ್ ಬರ್ತಾ ಹೋಗುತ್ತೆ. ನೌನಲ್ಲಿ ಟೈಪ್ಸ್ ಇದೆ, ಪ್ರೊನೌನ್ಸ್ ಅಲ್ಲಿ ಟೈಪ್ಸ್ ಇದೆ. ದಯವಿಟ್ಟು ಅದನ್ನ ನೀಟಾಗಿ ಓದ್ಕೊಡಿ, ತುಂಬಾ ಇಂಪಾರ್ಟೆಂಟು. ಜಸ್ಟ್ ಪ್ರಾಪರ್ ನೌನು, ಕಾಮನ್ ನೌನು ಈ ತರದಲ್ಲ, ಅದ್ರೊಳಗಡೆ ಇನ್ನೂ ಟೈಪ್ಸ್ ಬರುತ್ತೆ. ಪ್ರೊನೌನ್ ಅಲ್ಲೂ ಕೂಡ ಟೈಪ್ಸ್ ಇದೆ, ಅದನ್ನ ನೋಡ್ಕೊಳ್ಳಿ. ಅಂಡ್ ಪ್ರಿಫಿಕ್ಸ್ ಮತ್ತೆ ಸಫಿಕ್ಸ್ ಬಗ್ಗೆ ಗೊತ್ತಿರ್ಬೇಕಾಗತ್ತೆ. ಓಕೆನಾ? ಸೊ ಪ್ರಿಫಿಕ್ಸ್ ಸಫಿಕ್ಸ್ ಆಕ್ಚುಲಿ ಏನು KPS ಅಲ್ಲೂ ಕೇಳ್ತಾರೆ, KE ಕೂಡ ಆಲ್ರೆಡಿ ಕೇಳಿದ್ದಾರೆ. ಸೊ ಇದ್ರದ್ದು ಪರ್ಸೆಂಟೇಜ್ ವೇಟೇಜ್ ಎಷ್ಟು ನೋಡ್ಬೋದಪ್ಪ ಅಂತಂದ್ರೆ ಅಪ್ರಾಕ್ಸಿಮೇಟ್ 11%. 4 ಕ್ವಶನ್ಸ್ ಬಂದಿದೆ ಇದರಿಂದ. ಓಕೆನಾ? ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ನ ಮ್ಯಾಕ್ಸಿಮಮ್ ಕವರ್ ಮಾಡ್ಕೊಳ್ಳಿ. ಅಂಡ್ ಅಟ್ ದ ಸೇಮ್ ಟೈಮ್ ನೀವ್ ಏನ್ ಮಾಡ್ಬೇಕಾಗತ್ತೆ, ವೊಕ್ಯಾಬುಲರಿ ಮೇಲೂ ಕೂಡ ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ. ಅಂಡ್ ಇಲ್ಲಿ ಅಬ್ಸರ್ವ್ ಮಾಡಿ, ನಾನು ಒಂದು ಪೈ ಚಾರ್ಟ್ ಹಾಕಿದೀನಿ, ನಾವು ಯಾವ್ದಕ್ಕೆ ಜಾಸ್ತಿ ಪ್ರಿಯಾರಿಟಿ ಕೊಡ್ಬೇಕು ಅಂತ ನೋಡಿ. ವೊಕ್ಯಾಬುಲರಿ ಅಂಡ್ ಫಿಲ್ ಇನ್ ದ ಬ್ಲಾಂಕ್ಸ್ ಎಷ್ಟು ಪರ್ಸೆಂಟ್ ಇದೆ? ಎರಡೂ ಕೂಡ 34% ಇದೆ. ನೀವು ಮೇಜರ್ ಆಗಿ ಗ್ರಾಮರ್ನ ಓದೋ ವಿಧಾನನೇ ಬೇರೆ. ಅದನ್ನ ನೀವು ಯಾವ ಪಾಯಿಂಟ್ ಆಫ್ ವ್ಯೂ ಓದ್ತೀರಾ ಅಂತ ಅಂದ್ರೆ ಗ್ರಾಮರ್ ಪಾಯಿಂಟ್ ಆಫ್ ವ್ಯೂ ಓದ್ತೀರಾ. ಬಟ್ ವೊಕ್ಯಾಬುಲರಿ ಬಂತು ಅಂದಾಗ ನೀವು ಯೂಶಲಿ ನೆಗ್ಲೆಕ್ಟ್ ಮಾಡ್ಬಿಡ್ತೀರಾ. ಇಡಿಯಮ್ಸ್ ಓದ್ಕೊಳ್ತೀರಾ, ಅದೆಲ್ಲ ಓಕೆ. ಬಟ್ ಸಿನಾನಿಮ್ಸ್, ಆಂಟೋನಿಮ್ಸ್ ಬಂದಾಗ್ಲಂತೂ ತುಂಬಾ ನೆಗ್ಲೆಕ್ಟ್ ಮಾಡ್ತೀರಾ. ಯಾಕಂದ್ರೆ ನನ್ಗೆ ಓದೋದಿಕ್ ಆಗಲ್ಲ, ತುಂಬಾ ಇರುತ್ತೆ ಸಿನಾನಿಮ್ಸ್, ಆಂಟೋನಿಮ್ಸ್ ಅಂತ ಇಲ್ಲ, ಅದಂತೂ ನಿಜ. ಬಟ್ ಯಾವಾಗ ನೀವು ಪ್ರಿಪರೇಷನ್ ಇವಾಗ್ಲಿಂದ ಶುರು ಮಾಡ್ತೀರಾ ಗೊತ್ತಾ, ಅದಕ್ಕೆಲ್ಲ ನಿಮ್ಗೆ ಟೈಮ್ ಕೊಡೋದಿಕ್ಕೆ ಟೈಮ್ ಇರುತ್ತೆ. ಲಾಸ್ಟ್ ಮಿನಿಟ್ ಅಲ್ಲಿ ಶುರು ಮಾಡಿದ್ರೆ ಗ್ರಾಮರ್ ಕಂಪ್ಲೀಟ್ ಮಾಡೋಷ್ಟೊತ್ತಿಗೆ ಟೈಮ್ ಆಗೋಗ್ಬಿಡುತ್ತೆ. ಓಕೆನಾ? ನೆಕ್ಸ್ಟ್ ಬೇಸಿಕ್ ಗ್ರಾಮರ್ ಬಂತು ಅಂದ್ರೆ 11% ಇದೆ. ಸೆಂಟೆನ್ಸ್ ಗ್ರಾಮರ್ ಬಂತು ಅಂದ್ರೆ 17% ಇದೆ. ಸೊ ನೀವು ಓದೋ ಪ್ರಿಯಾರಿಟಿ ಈ ತರ ಇರ್ಬೇಕಾಗತ್ತೆ. ನೀವು ಗ್ರಾಮರ್ನ ಓದಿ ಅಂಡ್ ಅದ್ರ ಜೊತೆಗೆ ಸೈಡ್ ಬೈ ಸೈಡ್ ನೀವ್ ಏನ್ ಮಾಡ್ಬೇಕಾಗತ್ತೆ, ವೊಕ್ಯಾಬುಲರಿ ಕೂಡ ಇಂಪಾರ್ಟೆನ್ಸ್ ಕೊಡ್ಲೇಬೇಕು. ಅದಕ್ಕೆ ಯಾವುದೇ ಕಾರಣಕ್ಕೂ ಆಪ್ಷನ್ಸ್ ಇಲ್ಲ. ಓಕೆನಾ? ಸೊ ಬೇರೆ ಆದ್ರೆ ನಿಮ್ಗೆ ಅದರ್ಸ್ ಆದ್ರೆ 4% ಇದೆ. ಸೊ ಇದಿಷ್ಟು ಏನಾಗುತ್ತೆ ನಿಮ್ಗೆ ಕಂಪ್ಲೀಟ್ ಆಗಿ ಇವಾಗ ಏನು VO 2024 ಕೇಳಿದಾರಲ್ವಾ, ಅದ್ರದ್ದು ಅನಾಲಿಸಿಸ್ ಆಗಿರುತ್ತೆ. ಇದ್ರಲ್ಲಿ ಅವ್ರು ಮ್ಯಾಕ್ಸಿಮಮ್ ಯಾವ್ದ್ರ ಮೇಲೆ ಫೋಕಸ್ ಮಾಡಿದಾರೆ ಅನ್ನೋದಾದ್ರೆ, ಒಂದು ವರ್ಡ್ ನಾಲೆಡ್ಜ್ ಅಂತ ಅಂದ್ರೆ ಆ ಪದ ನಿಮಗೆ ಎಷ್ಟು ಗೊತ್ತಿದೆ, ಈವನ್ ಸ್ಪೆಲ್ಲಿಂಗ್ ಎರರ್ ಇರ್ಬೋದು, ಪ್ರತಿಯೊಂದು ಕೂಡ ಆ ಪದದ ಬಗ್ಗೆ ನಿಮ್ಗೆ ನಾಲೆಡ್ಜ್ ಇರ್ಬೇಕಾಗತ್ತೆ. ಯಾವ್ದನ್ನ ಎಲ್ಲಿ ಹೇಗೆ ಬಳಸ್ಬೇಕು, ಸರಿನೋ ತಪ್ಪೋ, ಯಾವ ವರ್ಡು ಮೀನಿಂಗ್ ಏನಿದೆ, ಆಂಟೋನಿಮ್ ಏನಿದೆ, ಸಿನಾನಿಮ್ ಏನಿದೆ, ವರ್ಬ್ ಫಾರ್ಮ್ಸ್ ಬಂತು ಅಂದ್ರೆ ಯಾವ ತರ ಗೊತ್ತಿರ್ಬೇಕು, ಅದೆಲ್ಲಾನು ಕೂಡ ಗೊತ್ತಿರ್ಬೇಕಾಗತ್ತೆ. ನೆಕ್ಸ್ಟ್ ಯೂಸೇಜ್ ಸೆನ್ಸ್ ಇದೆ, ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ನಿಮಗೆ ವರ್ಡ್ಸ್ ಬಗ್ಗೆ ಗೊತ್ತಿರುತ್ತೆ, ಬಟ್ ಆ ಸೆಂಟೆನ್ಸ್ ಅಲ್ಲಿ ನಾವು ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಕೇಳಿದಾಗ ಆ ವರ್ಡ್ ಯೂಸೇಜ್ ಏನಿದೆ ಅದು ತುಂಬಾ ಗೊತ್ತಿರ್ಬೇಕಾಗತ್ತೆ. ಜಸ್ಟ್ ಸಿನಾನಿಮ್ಸ್, ಆಂಟೋನಿಮ್ಸ್ ಅಲ್ಲ. ಅಂಡ್ ಅಟ್ ದ ಸೇಮ್ ಟೈಮ್ ಆ ವರ್ಡ್ ನ ನಾವು ಹೇಗೆ ಬಳಸ್ಕೊಳ್ಳೋದು, ಎಲ್ಲಿ ಅದು ಬಳಕೆಗೆ ಬರುತ್ತೆ ಅನ್ನೋದು ಜ್ಞಾನ ನಮ್ಗೆ ಇರ್ಬೇಕಾಗತ್ತೆ. ನೆಕ್ಸ್ಟ್
ಪ್ರಾಕ್ಟಿಕಲ್ ಇಂಗ್ಲಿಷ್, ನಾರ್ಮಲ್ ಆಗಿ ನಮಗೆ ಇಂಗ್ಲಿಷ್ ಗ್ರಾಮರ್ ಏನ್ ಓದ್ತಿರೋ ಅದ್ರ ಬಗ್ಗೆ ಅವೇರ್ನೆಸ್ ಇರ್ಬೇಕಾಗತ್ತೆ. ಸೊ ಈ ಮೂರು ನೀವು ಫಾಲೋ ಮಾಡಿದ್ರೆ ನಾವು KA ಇವಾಗ ಆಲ್ರೆಡಿ ಏನು ಎಕ್ಸಾಮ್ ಕಂಡಕ್ಟ್ ಮಾಡಿದಾರೋ ಸೊ ಅದನ್ನ ಅನಲೈಸ್ ಮಾಡಿದೀವಿ. ಅಂಡ್ ನೆಕ್ಸ್ಟ್ ಫ್ಯೂಚರ್ ಇವಾಗ ಏನು ಅಪ್ಕಮಿಂಗ್ ಅಲ್ಲಿ 500 ಪೋಸ್ಟ್ ನೋಟಿಫಿಕೇಶನ್ ಏನಾಗುತ್ತೋ ಅದಕ್ಕೆ ನೀವು ಈಸಿಯಾಗಿ ಪ್ರಿಪೇರ್ ಆಗ್ಬೋದು ಈ ಅನಾಲಿಸಿಸ್ ಇಂದ. ಅಂಡ್ ಇದ್ರ ಜೊತೆಗೆ ನಾನು ಇನ್ನೊಂದ್ ಏನ್ ಕವರ್ ಮಾಡ್ತಿದ್ದೀನಿ ಅಂತ ಅಂದ್ರೆ, ಇದು ಓಕೆ ಅಂತ ಅಂದ್ರೆ ಅನಾಲಿಸಿಸ್ ಮಾಡಿದೀನಿ, ಬಟ್ ಪ್ರಿಪ್ರೇಷನ್ ಶುರು ಮಾಡ್ಬೇಕಲ್ವಾ, ಹೇಗ್ ಪ್ರಿಪ್ರೇಷನ್ ಶುರು ಮಾಡೋದು, ಇಂಗ್ಲಿಷ್ ಗ್ರಾಮರ್ ನ ಹೇಳ್ತಿದ್ದೀನಿ, ವೊಕ್ಯಾಬುಲರಿ ಇರ್ಬೋದು ಅಂಡ್ ಅಟ್ ದ ಸೇಮ್ ಟೈಮ್ ಗ್ರಾಮರ್ ಇರ್ಬೋದು, ಎರಡೂ ಕೂಡ ಅದನ್ನ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಸೊ ಇದೇ ತರ ಯಾರ್ಯಾರು ವಿಒಗೆ ಪ್ರಿಪರೇಷನ್ ನಡೆಸ್ತಿದ್ದೀರಾ ಅವ್ರಿಗೆ ಈ ವಿಡಿಯೋಸ್ ನ ಶೇರ್ ಮಾಡಿ, ಅವ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ನಿಮ್ಮ ಒಪಿನಿಯನ್ಸ್ ಗಳು ಏನೇ ಇತ್ತು ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನೇ ಖುದ್ದಾಗಿ ಅದಕ್ಕೆ ರೆಸ್ಪಾಂಡ್ ಮಾಡ್ತೀನಿ. ಓಕೆನಾ? ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.